ಆಫೀಸರ್ 2024 ಇದಕ್ಕೆ ಎಲಿಜಿಬಿಲಿಟಿ PU ಆಗಿದ್ರೆ ಸಾಕು, ಡಿಗ್ರಿ ಅವಶ್ಯಕತೆ ಇಲ್ಲ. ಇಫ್ ಯು ಆರ್ ಆಸ್ಪೈರೆಂಟ್ ಫಾರ್ PDO ಯು ಕ್ಯಾನ್ ಗೋ ವಿತ್ ಡಿಗ್ರೀಸ್. ಗಮನಿಸಿ, ವಿದ್ಯಾರ್ಥಿಗಳಿಗೆ ಬಂದು 100 ಮಾರ್ಕಿಗೆ ನೀವು 100 ಅಂಕಕ್ಕೆ ಬರೆಯುತ್ತಿರುವಂಥ ಪರೀಕ್ಷೆ ಆಗಿದೆ. ಈ 100 ಅಂಕದಲ್ಲಿ 35 ಅಂಕ ಇಂಗ್ಲಿಷ್ ಆಗಿದೆ, 35 ಅಂಕ ಭಾಷೆ ಕನ್ನಡ ಆಗಿದೆ, ಹಾಗೆ 30 ಅಂಕ ನಿಮ್ಮ ಕಂಪ್ಯೂಟರ್ಸ್ ಪೇಪರ್. ಆಲ್ ಟುಗೆದರ್ ಬಂದು ಇದು ನಿಮ್ಮ ಇಂಗ್ಲಿಷ್ ನಿಮ್ಮ ಕಮ್ಯುನಿಕೇಶನ್ ಪೇಪರ್ ಅಂತ ಹೇಳ್ತಾರೆ. ಇಟ್ ಈಸ್ ಒನ್ ಆಫ್ ದ ಕನ್ನಡ ಅಂಡ್ ಕಂಪ್ಯೂಟರ್ಸ್ ಆಲ್ ಟುಗೆದರ್ 100 ಮಾರ್ಕ್ಸ್ ಬರೀತಾ ಇದ್ದೀರಾ. ವಾಟ್ ಈಸ್ ದ ಎಜುಕೇಶನ್ ಕ್ವಾಲಿಫಿಕೇಶನ್? ಸೆಕೆಂಡ್ PU ಬೇಸ್ಡ್ ಆನ್ ಸೆಕೆಂಡ್ PU. ನೆಕ್ಸ್ಟ್ ಬಂದು PDO ಪರೀಕ್ಷೆಗೂ ಕೂಡ ಇದೇ ಸಿಲೆಬಸ್ ಇದೆ, ಸ್ವಲ್ಪ ವೇರಿಯೇಷನ್ ಆಗ್ತಾ ಇದೆ. ಅದೇನು ಅಂತ ಹೇಳ್ಕೊಡ್ತೀನಿ. ಹಾಗಾದ್ರೆ 35 ಅಂಕದ ಈ ಇಂಗ್ಲಿಷ್ ಪರೀಕ್ಷೆಗೆ ಬೇಕಿರುವಂತ ಕಂಟೆಂಟ್ಗಳೇನು ಅಂದ್ರೆ, ಐ ಹ್ಯಾವ್ ಡಿವೈಡೆಡ್ ಇಟ್ 3 parts. Part 1 is grammar, that is general grammar, followed by second part is vocabulary. ಇದರಲ್ಲಿ ತುಂಬಾ ಅಂಕಗಳನ್ನು ಕಲ್ತ್ಕೊಳ್ಳುವಂಥದ್ದು. ಥರ್ಡ್ ಪಾರ್ಟ್ ಬಂದು ಪ್ರಾಕ್ಟಿಕಲ್ ಇಂಗ್ಲಿಷ್ ಅಂತ ಇದೆ. ಬನ್ನಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಎಸ್, ಸ್ಲೈಡ್ ಅಪ್ ಪ್ಲೀಸ್. ಸ್ಟೂಡೆಂಟ್, ದಿಸ್ ಇಸ್ ಪಾರ್ಟ್ 1 ಗ್ರಾಮರ್. ಕನ್ನಡದಲ್ಲೂ ಕೂಡ ಇದೇ ಗ್ರಾಮರ್ ಇದೆ. ನೀವು ಕನ್ನಡ ಪತ್ರಿಕೆಯನ್ನು ಬರೀತಾ ಇದ್ದೀರಾ 35 ಮಾರ್ಕ್ಸ್ಗೆ ಇದೆ. ಕೆಲವೊಂದು ಬದಲಾವಣೆ ಇದೆ ಭಾಷೆಯಲ್ಲಿ. ಸೇ ಫಾರ್ ಎಕ್ಸಾಂಪಲ್, ಕನ್ನಡ ಭಾಷೆಯಲ್ಲಿ ಹೀಗೆ ಲಘು, ಗುರು, ಸಂಧಿಗಳೆಲ್ಲ ಬಳಸ್ತೀರ. ಇದೆಲ್ಲ ಇಂಗ್ಲಿಷ್ ಭಾಷೆಯಲ್ಲಿ ಇಲ್ಲ. ಕೆಲವೊಂದು ಬದಲಾವಣೆ ಅಂದರೆ ಆಲ್ಮೋಸ್ಟ್ ಸೇಮ್ ಇದೆ. ಲೆಟ್ ಮಿ ಗೋ ವಿತ್ ದ ವೆರಿ ಫಸ್ಟ್ ಕಂಟೆಂಟ್, ಜನರಲ್ ಗ್ರಾಮರ್ ಫಾರ್ ವಿಲೇಜ್ ಅಕೌಂಟೆಂಟ್ ಆಫೀಸರ್. ಸ್ಟೂಡೆಂಟ್ಸ್, ಪಾರ್ಟ್ಸ್ ಆಫ್ ಸ್ಪೀಚ್ ಬಂದು ಮೊದಲನೆಯ ಭಾಗವಾಗಿದೆ. ಇದನ್ನು ಇಂಗ್ಲಿಷ್ನಲ್ಲಿ ಪಾರ್ಟ್ಸ್ ಆಫ್ ಕಮ್ಯುನಿಕೇಶನ್ ಕೂಡ ಹೇಳ್ತಾರೆ. ಕಂಟೆಂಟ್ನ ಹೇಳ್ತಾ ಹೋಗ್ತೀನಿ. ನೀವು ಇದನ್ನು ಸ್ಕ್ರೀನ್ಶಾಟ್ ತಗೊಂಡ್ರು ಪರವಾಗಿಲ್ಲ, ವಿಡಿಯೋ ಮಾಡಿಕೊಂಡ್ರು ಪರವಾಗಿಲ್ಲ, ನಿಮಗೆ ಸಮಗ್ರವಾಗಿ ನಿಮಗೆ ಐಡಿಯಾ ಇರುತ್ತೆ. ಬಟ್ ಇದರಲ್ಲಿರುವಂಥ ಕಂಟೆಂಟ್ ಇದೆ, ಅದನ್ನು ಎಷ್ಟು ಚೆನ್ನಾಗಿ ಕಲಿತೀರಾ ಅದು ತುಂಬಾ ಇಂಪಾರ್ಟೆಂಟ್. ಐ ಸಪೋಸ್ ಇಲ್ಲಿ ಕನ್ನಡ ಮತ್ತೆ ಇಂಗ್ಲಿಷ್. ಸ್ಟೂಡೆಂಟ್ಸ್, ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ 8 ಪಾರ್ಟ್ಸ್ ಆಫ್ ಸ್ಪೀಚ್ ಇದೆ. ಲೈಕ್ ನಾನ್, ಪ್ರೊನೌನ್, adjective, verb, adverb, prepositions, conjunctions, interjection. If I go with the first one, noun. Noun we have subjunctive noun, material noun, proper noun, and compound noun. ಇದನ್ನ ಬಿಟ್ಟು ಏನೂ ಕೇಳಕ್ಕಾಗಲ್ಲ. If you go with the pronoun, second part ಬರೋದಾದ್ರೆ we have subjective pronoun, objective pronoun, possessive pronoun, reflexive pronoun, emphatic pronoun, relative pronoun, interrogative pronoun, indefinite pronoun, and we do have reciprocal pronoun and like that. Totally ಬಂದು ಒಂದು 10 pronouns ಇದೆ.